ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ನನಗೇನಂತಾರ ಸುಲಭ ಅಲ್ಲದು. ಮೊನ್ನ ಸುದ್ದಿಕ್ರೆ ಸರ್ याकरे अच्छा वहाँ देखो रेशमी से साड़ी आया देखो कहाँ रखते पैसे. ಅವರ ಸಂಕ್ರಮಣದ ವಿಶೇಷವಾಗಿ ನೀವು ಖಾದಿ ಗ್ರಾಮದಲ್ಲಿ ತಮ್ಮ ದುಕಾನವನ್ನು ಇಟ್ಟಿದ್ದೀರಿ. ಆದರೆ ಇಲ್ಲಿ ನೀವು ಈ ಮಹಳಿಗೆ ಇಟ್ಟಿದ ಮೇಲೆ ನಿಮಗೆ ಯಾವ ಥರ ಫೀಲ್ ಆಗಿದೆ, ಏನೇನು ಆಗ್ತಾ ಇದೆ ಅಂತ ಹೇಳಿ ಸ್ವಲ್ಪ. ಮೊದಲನೇದಾಗಿ ನಿಮಗೆಲ್ಲರಿಗೂ ಸಂಕ್ರಮಣ ಶುಭಾಶಯಗಳು. ಎಲ್ಲ ಬಿಜಾಪುರ ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳನ್ನ ಹೇಳ್ತಾ, ಇಲ್ಲಿ ಮೊಳಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಫಸ್ಟ್ ಡೇ ಸೆಕೆಂಡ್ ಡೇ ಸ್ವಲ್ಪ ಕಡಿಮೆ ಇತ್ತು. ಆಮೇಲೆ ಬರ್ತಾ ಬರ್ತಾ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಅಲ್ಲ, ಈಗ ಮಳಿಗೆ ಹಾಕಿದ್ರಿಂದ ಲಾಭ ನಷ್ಟದ ಬಗ್ಗೆ ಏನಂತೀರಿ? ಚೆನ್ನಾಗಾಗ್ತದೆ ಸರ್, ಲಾಭ ಚೆನ್ನಾಗ್ತದೆ. ಜನರ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಎಲ್ಲರೂ ಬಂದವರೆಲ್ಲರೂ ಖಾದಿ ಖರೀದಿ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲನೂ ಒಂದು ರೀತಿ ರೆಸ್ಪಾನ್ಸ್ ಚೆನ್ನಾಗಿದೆ. ಯಾಕಂದ್ರೆ ಖಾದಿಗೆ ಭಾಳ ಒಲವು ಕೊಡ್ತಾರೋ ಏನು ಬೇರೆ ಇನ್ನಿತರ ಇದು ಕೇಳ್ತಾರೆ? ಇಲ್ಲಿ ಖಾದಿ ಪ್ರಿಯರು ಇದ್ದಾರೆ ಸರ್. ಬೇರೆ ರೀತಿ ರೇಷ್ಮೆ ಬಟ್ಟೆಗಳನ್ನ ಅವಲ್ಲಿ ಎಲ್ಲದ ಪ್ರಿಯರು ಇದ್ದಾರೆ ಸರ್. ಈಗ ಆಲ್ಮೋಸ್ಟ್ ಸಮ್ಷ್ಟು ವೆರೈಟಿ ಪರ್ಪಸ್ ಜನದ್ದು ಇದೆ. ಅಲ್ಲ, ಈಗ ನೀವು ಇಲ್ಲಿ ಮಳಿಗೆ ಹಾಕಿದ್ರಿಂದ ಈ ಪ್ರತಿದಿನ ಎಷ್ಟು ಇದರ ರೆಂಟ್ ಕೊಡ್ತಾ ಇದ್ದೀರಿ? ರೆಂಟ್ ಅಂತೂ ನಮ್ಮ ಸೊಸೈಟಿ ಪೇ ಮಾಡಿರ್ತದೆ ಸರ್. ಸೊಸೈಟಿ ವತಿಯಿಂದ ರೆಂಟ್ ಕಟ್ಟಿರ್ತಾರೆ. ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ನಮಗಿರೋದಿಲ್ಲ. ಓಕೆ, ತಮ್ಮ ಹೆಸರು ಮತ್ತು ಇದ್ರ ಬಗ್ಗೆ ಅಷ್ಟೇ ನಾವು ಹೇಳ್ಬೋದು ನಿಮಗೆ. ಓಕೆ, ತಮ್ಮ ಹೆಸರು? ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಓಕೆ, ತಮ್ಮ ಹೆಸರು ಹೇಳಿ. ಬಸವರಾಜ್ ಅಂತ ಸರ್ ನಮ್ಮ ಹೆಸರು. ಯಾವರು? ನಾವು ಬನಟ್ಟಿ ತಾಲೂಕು, ರಬ್ಕೈ ಬನಟ್ಟಿ ತಾಲೂಕಿನವರು ಸರ್. ಓಕೆ, ಥ್ಯಾಂಕ್ ಯು. ಇವತ್ತು ತಾವು ಈ ಖಾದಿ ಗ್ರಾಮೋದ್ಯೋಗಕ್ಕೆ ಬಂದಿದ್ದೀರಿ ಗ್ರಾಹಕರಾಗಿ. ಆದರೆ ಇಲ್ಲಿಯ ವಾತಾವರಣ ನಿಮ್ಗೆ ಹೇಗೆ ಅನಿಸ್ತಿದೆ? ಯಾವ ರೀತಿ ಖಾದಿ ಮೇಳ ನಡೀತಾ ಇದೆ? ಖಾದಿ ಗ್ರಾಮ ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸಂಕ್ರಮಣ ಜಾತ್ರೆಗೆ ಇಡ್ತಾರೆ. ಈ ಖಾದಿ ಗ್ರಾಮದ ಇದರಿಂದ ಇಲ್ಲಿ ಖಾದಿ ಬಟ್ಟೆ ತೊಡೋರು ಎಲ್ಲ ಭಾಳ ಆತ್ಮೀಯತೆಯಿಂದ ಅದನ್ನು ಸ್ವೀಕಾರ ಮಾಡ್ತಾರೆ. ನಾನು ಸುಮಾರು ಒಂದು 5-6 ವರ್ಷದಿಂದ ನಾನು ಖಾದಿ ಗ್ರಾಮ ಮೇಳದಲ್ಲಿ ಬರ್ತಾ ಇರ್ತೀನಿ. ಅದು ನಾವು ಖಾದಿ ಬಟ್ಟೆಯ ಪ್ರಿಯರು. ಹೀಗಾಗಿ ಜನರಿಗೆ ಖಾದಿ ಬಗ್ಗೆ ಒಲವು ಜಾಸ್ತಿ ಇದೆ. ನಾವು ಪ್ರತಿಯೊಂದು ಖಾದಿ ಗ್ರಾಮದ ಈ ಸ್ಟಾಲ್ಗಳಲ್ಲಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ಗುರುತಿಸಿ, ಈ ಗರಗದವರಾಗಲಿ, ಬನಟ್ಟೆಯವರಾಗಲಿ, ಮಾಲಿಪುರದವರಾಗಲಿ ಮತ್ತು ಇಲ್ಕಲ್ದವರಾಗಲಿ ಎಲ್ಲ ಮೇಳದವರು ಸೇರಿರ್ತಾರೆ. ಮತ್ತು ಬೀದರ್ದವರು ಇಲ್ಲೆಲ್ಲ ಚೆನ್ನಾಗಿರುವಂಥ ಶೂಸ್ ಎಲ್ಲ ತಂದಿದ್ದಾರೆ. ಹೀಗಾಗಿ ಖಾದಿ ಮೇಳದಿಂದ ಜನರಿಗೆಲ್ಲ ಸಾಕಷ್ಟು ಅನುಕೂಲ ಇದೆ. ಈಗ ಈ ಖಾದಿ ಮೇಳದಲ್ಲಿ ತಾವು ಖರೀದಿ ಮಾಡುವಂಥ ವಸ್ತು ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿದೆಯೋ ಕಡಿಮೆ ಅನ್ನಿಸ್ತದೆ?
ಖಾದಿ ಗ್ರಾಮ ಅಂದರೆ ಅದು ಪ್ಯೂರ್ ಖಾದಿ ಗ್ರಾಮ ಅಂದರೆ ಮಾರುಕಟ್ಟೆಯಲ್ಲಿ ಟೆರಿಕಾನ್ ಟೆರಿವೂಲ ಅವೆಲ್ಲ ಮಿಕ್ಸ್ ಇರ್ತದೆ. ಅಲ್ಲಿ ಹೀಗಾಗಿ ಬಣ್ಣ ಬಣ್ಣದ್ದೆಲ್ಲ ಚಿತ್ತಾರ ಮಾಡಿರ್ತಾರೆ, ಅದು ಎಲ್ಲ ಕಡಿಮೆ ಇರ್ತದೆ. ಆದರೆ ಪ್ಯೂರ್ ಖಾದಿ ಬಟ್ಟೆ ತೊಗೊಂಡ್ರೆ ಅದು ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರ್ತದೆ. ಆದರೆ ಈ ಮೇಳ ಮಾಡೋದ್ರಿಂದ ಅಲ್ಲಿ ರಿಬೇಟ್ ಮಾಡಿ ಜನರಿಗೆ ಪೂರೈಸ್ತಾರಲ್ಲ, ಈ ಸಂಸ್ಥೆ ಮತ್ತು ಈ ಅಸೋಸಿಯೇಷನ್ಗೆ ನಾವು ತುಂಬ ಧನ್ಯವಾದಗಳಂತ ಹೇಳಬೇಕು. ಸುಮಾರು ಈಗ 1000 ಇರ್ತಕ್ಕಂಥ ಬಟ್ಟೆನ 800-700ಗೆ ಅವರು ರಿಬೇಟ್ ಮಾಡಿ ಕೊಡ್ತಾರೆ. ಹೀಗಿರುವುದರಿಂದ ಅದು ಎಲ್ಲ ಗ್ರಾಹಕರಿಗೆ ಒಳ್ಳೆಯದಾಗ್ತದೆ, ಅಂದ್ರೆ ಖಾದಿ ಗ್ರಾಮ ಇಡೋದ್ರಿಂದ ನಿಮ್ಗೆ ಖುಷಿ ಅನ್ನಿಸ್ತದಲ್ಲ? ಖುಷಿ ಅನ್ನಿಸ್ತದೆ. ಯಾವ ರೀತಿ ಖುಷಿ ಅನ್ನಿಸ್ತದೆ? ಅಂದರೆ ಖಾದಿ ಬಟ್ಟೆಗೆ ಇರ್ತಕ್ಕಂಥ ಬೆಲೆನೇ ಬೇರೆ, ಟೆರಿವುಲ್ಲ ಟೆರಿಕಾಟದ ಬೆಲೆನೇ ಬೇರೆ. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ಅನಿಲ್ ಚವ್ಹಾಣ್ ಅಂತೇಳಿ, ಮಹಾಲೈನಾಪುರ. ಮಾತಾಡಿ ಸರ್. ನಾವು ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಕಡೆಯಿಂದ ಬಂದಿದ್ದೀವಿ. ನಮ್ಮಲ್ಲಿ ರೇಷ್ಮೆ ಸೀರೆ, ರೇಷ್ಮೆ ಬಟ್ಟೆ ಮತ್ತು ಈ ಇಕ್ಕತ್ ಕ್ಲಾತು, ಕಾಟನ್ ಸಾರೀಸು ಎಲ್ಲ ತಗೊಂಡು ಬಂದಿದ್ದೀವಿ. ನಾವು 15 ವರ್ಷದಿಂದ ಇದೇ ಎಕ್ಸಿಬಿಷನ್ಗೆ ಕಂಟಿನ್ಯೂ ಆಗಿ ಬರ್ತಾನೆ ಇದ್ದೀವಿ. ಒಳ್ಳೆ ವ್ಯಾಪಾರ ಆಗ್ತಾಯಿದೆ. ನಮ್ಮ ಹತ್ರ ರೇಷ್ಮೆ ಸೀರೆಗಳೆಲ್ಲ ಭಾಳ ಚೆನ್ನಾಗಿ ತಗೊಳ್ತಾರೆ ಈ ಕಡೆ. ಮತ್ತು ಸಿಲ್ಕ್ ಬಟ್ಟೆನೂ ಅಷ್ಟೇ, ಈ ರಾ ಸಿಲ್ಕ್ ಬಟ್ಟೆನೂ ಅಷ್ಟೇ. ಇಕ್ಕತ್ ಕ್ಲಾತ್ ಅಂತಿದೆ, ಅದನ್ನು ಚೆನ್ನಾಗಿ ತಗೊಳ್ತಾರೆ. ಹೆವಿ ಸಾರಿ, ಮದುವೆ ಸಾರೀಸ್ ಎಲ್ಲ ನಮ್ಮ ಹತ್ರ ಸಿಗುತ್ತದೆ. ನಮ್ಮ ಹತ್ರ 3000ದಿಂದ ಹಿಡಿದು 15,000 ತನಕ ಸಾರೀಸ್ ಎಲ್ಲ ಸಿಗುತ್ತೆ, ಅದು ಡಿಸ್ಕೌಂಟ್ ರೇಟ್ನಲ್ಲಿ. ಇಲ್ಲಿ ಬಂದು 15 ವರ್ಷದಿಂದ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಿದೆ. ಯಾಕೆ ನೀವು ಚಾಂದಿನಿ ಇದರಲ್ಲಿ ಬಂದಿದ್ದೀವಿ, ಚಾಂದಿನಿ ಚೌಟ್ರಿನಲ್ಲಿ ಬಂದಿದ್ದೀವಿ. ಅಲ್ಲಿನೂ ಒಳ್ಳೆ ವ್ಯಾಪಾರ ಆಯಿತು. ಇಲ್ಲಿ ಇನ್ನೂ ಜಾಸ್ತಿ ವ್ಯಾಪಾರ ಆಯಿತು. ಈಗ ಮಾರುಕಟ್ಟೆ ಬೆಲೆಗಿಂತ ಮಾರುಕಟ್ಟೆ ಬೆಲೆಗಿಂತ ಮಾರ್ಕೆಟ್ 15% ಮಾರ್ಕೆಟ್ನಲ್ಲಿ 10,000 ರೂಪಾಯಿ ಇದ್ರೆ ನಮ್ಮಲ್ಲಿ 6,000 ರೂಪಾಯಿನೇ, 40% ಜಾಸ್ತಿ ಮಾಡ್ತಾರೆ ಮಾರ್ಕೆಟ್ನಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶಪ್ಪ ಅಂತೇಳಿ, ನಾಜನೀನ್ ಸಿಲ್ಕ್ ಖಾದಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ನಿಂದ ಬಂದಿದ್ದೀವಿ. ನಮಸ್ಕಾರ. ಇಲ್ಲಿ ಉದ್ಯೋಗ ಇಲ್ಲಿ ಸ್ಟಾಲ್ ಹಾಕಿದ್ದೀರಲ್ವಾ, ಎಷ್ಟು ದಿನದಿಂದ ಹಾಕಿದ್ದೀರಾ? 15 ದಿವಸ 15 ತಾರೀಕಿಂದ ಹಾಕಿದ್ವಿ, 20ನೇ ತಾರೀಕು ಇದೆ. 10 ದಿವಸ ಸ್ಟಾರ್ಟ್. ಮತ್ತು ಇವಾಗ ವ್ಯಾಪಾರ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. 18 ವರ್ಷದಿಂದ ಹಾಕ್ತಾ ಇದ್ದೀವಿ. 15ಕ್ಕೆ ಈ ವರ್ಷ ತುಂಬ ಚೆನ್ನಾಗಿದೆ. 18 ವರ್ಷಕ್ಕಿಂತ ಈ ವರ್ಷ ಇನ್ನೂ ತುಂಬ ಚೆನ್ನಾಗಿದೆ ಸರ್. ನಮ್ಮ ಖಾದಿ ಶರ್ಟ್ಸು, ಟವಲ್ಸು, ಲುಂಗಿ, ಬೆಡ್ಶೀಟ್ಸು ನೇಕಾರಿಂದ ನೇರವಾಗಿ ನಾವು ಮಾರಾಟ ಮಾಡ್ತೀವಿ. ನಾವೇ ನೋಡ್ತೀವಿ, ನಮ್ಮನೆ ನೇಕಾರರು ನೂಲಿ ತಗೊಂಡಿರೋ ಐಟಮ್ನ ನಾವು ಮಾರಾಟ ಮಾಡ್ತೀವಿ. ಅತ್ಯಧಿಕ ಸೇಲ್ಸ್ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತ್ಯಧಿಕ ಸೇಲ್ಸ್ KVSಯಿಂದ ಆರ್ಗನೈಸ್ ಮಾಡ್ತಾಯಿದ್ದಾರೆ. ತುಂಬ ಅತ್ಯಧಿಕ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮ್ಯಾಟ್ಗಳೆಲ್ಲ ಪ್ರತಿಯೊಂದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸ್ಟಾಲ್ಸ್ಗೆಲ್ಲ ತುಂಬ ಚೆನ್ನಾಗಿ ಸೇಲ್ಸ್ ಆಗ್ತದೆ ಸರ್. KVS ಆರ್ಗನೈಸರ್ ಅಂದರೆ ಯಾರು? KVS ಆರ್ಗನೈಸರ್ ಖಾದಿ ಆ್ಯಂಡ್ ಗ್ರಾಮೋದ್ಯೋಗ ಆಯೋಗ, ಕೇಂದ್ರ ಸರ್ಕಾರದಿಂದ, ಮೋದಿ ಅವರ ಸರ್ಕಾರದಿಂದ ನ್ಯಾಯ ಇದು ಮಾಡಿದೆ. ಗಿರಾಕಿಗಳ ಅಭಿರುಚಿ ಹೇಗಿದ್ದಾರೆ ಸರ್? ಒಳ್ಳೆ ಪ್ರಚಾರ ಮಾಡಿದ್ರು. ಅಭಿರುಚಿ ಏನಂದರೆ ಒಳ್ಳೆ ಪ್ರಚಾರ ಮಾಡಿದ್ರು. ಒಳ್ಳೆ ಪ್ರಚಾರ ಮಾಡೋದ್ರಿಂದ ಅಭಿರುಚಿ ತುಂಬ ಕ್ರೌಡ್ ಬರ್ತಾ ಇದೆ. ಮೊನ್ನೆ ಎಲ್ಲ ಸಂಕ್ರಾಂತಿ ಹಬ್ಬದಿಂದ ಸಖತ್ತು ಕ್ರೌಡ್ ಬಂದಿತ್ತು. ಆ ಕ್ರೌಡ್ ಬಂದಿರೋದ್ರಿಂದ ನಮಗೆ ಅತ್ಯಧಿಕ ಪ್ರತಿಯೊಬ್ಬರಿಗೂ ಇಲ್ಲಿ ವ್ಯಾಪಾರ ಇಲ್ಲ ಅಂತ ಯಾರಿಗೂ ಹೇಳೋಂಗಿಲ್ಲ. ತುಂಬ ಸೇಲ್ಸ್ ಆಗಿದೆ. ನಮಗೆ ಕೊಡೋಕ್ಕೆ ಆಗ್ತಾಯಿಲ್ಲ. ಕಸ್ಟಮರ್ಸ್ ಗ್ರಾಹಕರಿಗೆ ನಾವು ಈಗ ಸ್ಪಂದಿಸೋಕ್ಕೆ ಕೆಲವು ಟೈಮ್ ಒಂದೊಂದ್ಸರಿ ಆಗ್ತಾಯಿಲ್ಲ. ಅಷ್ಟು ಗ್ರಾಹಕರಿಗೆ ನಮಗೆ ಮಾಡ್ತಾಯಿದ್ದಾರೆ. ತುಂಬ ಸೇಲ್ಸ್ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷಕ್ಕಿಂತ 18 ವರ್ಷಕ್ಕಿಂತ ಈ ವರ್ಷ ಅತ್ಯಧಿಕ ಸೇಲ್ಸ್ ನಮಗೆ ಬರ್ತಾಯಿದೆ ಸರ್. ಇನ್ನೂ ಎಷ್ಟು ದಿನ ಇರ್ತೀರಾ ಈಗ? ಮಂಗಳವಾರ ತನಕ ಇದೆ. 21 ಲಾಸ್ಟ್ ಕೊನೆಯದಿನ 21 ಶನಿವಾರ सर हिंदी में बोलो सर. आपका नाम बोलो सर. KYC फाउंडर जो ऑर्गेनाइजेशन के है ना, ನಿಮ್ಮ ಹೆಸರು ಹೇಳಿ. ರಮೇಶ್. अगर हमारा डायरेक्टर साहब रहता तो वो